ಸೊ ನಾನು ನಿಮ್ಮ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದು ಎಷ್ಟು ಹೈಟ್ ಇದೆ ಸನ ನೀನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಗಾಯ್ಸ್, ನೀವೆಲ್ಲ ಹೇಗಿದ್ರಾ? ಇವತ್ತು ಯುಗಾದಿ ನೋಡಿ, ನಾವಿನ್ನೂ ಕ್ಲೀನೇ ಮಾಡಿಲ್ಲ. 9 ಗಂಟೆ ಆಗೋಗ್ಬಿಟ್ಟಿದೆ. ನಮ್ಮನೆ ಮಾತ್ರ ಕಸ ಎಲ್ಲ ಗುಡ್ಸ್ಕೊಂಡು ಬಂದಿದ್ದೀನಿ. ಅಮ್ಮ ಒರೆಸ್ತಾ ಇದ್ರು. ಸೊ ಗೈಸ್, ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಗೈಸ್. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದು. ಸಾಕು ಸರ್, ಸುಮ್ಮನೆ ಇದ್ಬಿಡಿ. ಗೈಸ್ ನೋಡಿ, ಏನು ಕ್ಲೀನ್ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡು ಫೋನ್ ನೋಡ್ತಾ ಇದೀವಿ. ಸೊ ಬಾರು ಬೇಗ ಬಟ್ಟೆ ಬಕೆಟ್ ಎತ್ಕೊಡ್ ಬರೋ. ನೆನ್ನೆ ಬ್ಲಾಗ್ ಅಲ್ಲಿ ಹಾಕಿದ್ದು ಬಟ್ಟೆ ಒಗಿಬೇಕು ಅಂತ. ಆದ್ರೆ ಗೈಸ್, ಮೊನ್ನೆ ಬ್ಲಾಗ್ ಅಲ್ಲಿ ಹಾಕಿರೋದು ಗೈಸ್. ಬಟ್ಟೆ 2 ದಿನದಿಂದ ನೆನ್ಸಿಟ್ಟವನೆ ಬುಧವಾರ. ಇಲ್ಲಿ ಐಟಮ್ ಎಲ್ಲ ಆಚೆಗಿಟ್ಟು ಬಟ್ಟೆ ನೋಡಿ ಗೈಸ್. ಇಲ್ಲಿ ಅಲ್ಲಿ ನೋಡಿ, ಇಲ್ಲಿ ಇವಾಗ ಬಟ್ಟೆ ಯಾವನ್ ಸರಿಯಾಗಿ ಹೊಡೆದಾಕ್ ಕೊಡ್ಬೇಕತ್ತ. ನಿನಗೆ ಪಾತ್ರೆನೂ ತೊಳೆದಿಟ್ಟಿದ್ರೆ ನೀನು ಅಷ್ಟೊಂದು ಸೋಂಬೇರಿ ನನ್ನ ಮಗನೇ. ನೀನೇ ತೊಳಿಬೇಕ ಪಾತ್ರೆನ. ಮ್ಯಾಟೆ ಕೊಯ್ಲಿಕ್ಕೆ ತಂದು ಹಾಕಿದ್ಯಾ ನೋಡಿ ವಯಸ್ಸನ್ನ. ಎಲ್ಲಿ ಹೋಯ್ತಿದ್ಯಾ? ಏನು ಎತ್ಕೊಬತ್ತೀಯ? ಚೇರು ಎತ್ಕೊಬರಕ್ಕೆ ಹೋಯ್ತಿದ್ಯಾ? ಮನೆ ನಂಗೆ ಆಗಿ ಅನ್ಸೆ ಕೊಡ್ತೀಯ ಮನೆ. ಈ ವಿಡಿಯೋ ಮಾಡ್ಬಾ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಹೋಗಿ ಒಳಗೆ ಗುಡ್ಸೋದೇನು ಜಾಸ್ತಿ ತಗೋ. ನಾನು ಬಿಸಿಲ ಕೂತ್ಕೋಬೇಕಾ? ಓ ಶರ್ಟ, ನಾನು ಬಿಸಿಲ ಕೂತ್ಕೊಳ್ಳಲ್ಲ. ಹೋಗಲಿ ಮತ್ತೆ. ನಂದು ಗೇಮಿಂಗ್ ಚಾನಲಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಇದು ಆನಲ್ ಆಯ್ತಾ ಬಿಡಿ, ಆನಲ್ ಇರಲಿ. ನೋಡಿ ಹಿಂಗಾಗೈತೆ. ಇವಳಿಗೆ ಆಚೆ ಬೇರೆ ಕುತ್ಕೋಬೇಕು ನೋಡಿ. ಎಷ್ಟು ಹೈಟ್ ಇದೆ ಸನ ನೀನು? ನಮ್ಮನೆ ಹತ್ರ ನೆರಳಾರು ಬರುತ್ತೆ, ಬಟ್ಟೆ ಒಗೆಯ ಜಾಗದಲ್ಲಿ ನೆರಳೇ ಬರ್ತಿಲ್ಲ. ನೋಡಿ, ಇಲ್ಲಿ ಕುತ್ಕೊಂಡು ಅಲ್ಲ ಅವಳು ಕೂತಿರ್ತಾಳೆ. ಇವಾಗ ಅವಳ ಜೊತೆ ಕುತ್ಕೋಬೇಕು ನಾವು ಬಿಸಿಲಲ್ಲಿ. ಬೇವರ್ಸಿ ನನ್ನ ಮಗನೇ. ಅಷ್ಟು ಸೋಂಬೇರಿ ಯಾರು ಮಸ್ತಾಗಿ ಬಟ್ಟೆ ಗಿಟ್ಟೆ ತೊಳ್ಕೊಡ್ತಾಳೆ. ಪೀಸಾಗಿ ಕುತ್ಕೊಳ್ಳೋದು. ಬಟ್ಟೆ ಸೋಪ್ ತಂದ್ಕೊಡವ? ತೊಳ್ಕೊಡ್ತೀನಿ. ಸೊ ಬನ್ನಿ, ಅದು ಅವಳು ಬಟ್ಟೆ ತೊಳಿತಾಳೆ. ಬಟ್ಟೆ ತೊಳೆದಾದ್ಮೇಲೆ ದೇವ್ರೆ ಹೋಯ್ತಾ, ನಂಗೆ ಎಷ್ಟು ನಾಚಿಕೆ ಆಗಿರುತ್ತಾ. ನಿನ್ನ ವಾಯ್ಸ್ ಕೇಳೋದ ಬಿಡೋ ತಂಗಿಯವ. ಅವಳು ಬಟ್ಟೆ ತೊಳಿತಾಳೆ, ನಾನು ಪೀಸಾಗಿ ಹಿಂಗೆ ಕುತ್ಕೊಂಡು ವೀಡಿಯೋ ಮಾಡ್ತೀನಿ. ಅವಳು ಪೀಸಾಗಿ ಬಟ್ಟೆ ತೊಳೆದು ಏನೇ ಮಾಡ್ತೀಯ ನೀನು? ಬಟ್ಟೆ ಸೋಪ್ ತಂದ್ಕೊಡ್ತೀನಿ ತಡಿ. ಅಯ್ಯೋ ನೋಡಿ, ಬಟ್ಟೆ ಸೋಪು, ಇದು ಪಾತ್ರೆ ತೊಳೆ ಸೋಪು. ನಮ್ಮ ಮನೆಗೆ ಒಬ್ನಿಗೆ ಇನ್ನೇನು ಬೇಕು? ಒಬ್ಬನೇ ಇರೋದು, ಒಬ್ಬನೇ ತಾನೇ ಇರೋದು. ಒಬ್ನಿಗೆ ಇನ್ನೇನು ಬೇಕು? ಅದಕ್ಕೊಂದು ಬಾಕ್ಸು, ಬಟ್ಟೆ ತೊಳೆಯೋದು ಒಂದು ಬಾಕ್ಸು, ಸೋಪ್ ಇದು ಪಾತ್ರೆ ತೊಳೆಯೋದಕ್ಕೆ ಒಂದೊಂದು ಬಾಕ್ಸ್ ಹಾಕಿದ್ರೆ ವೇಸ್ಟ್ ದುಡ್ಡು. ಸರಿ ಸರಿ ನೋಡಿ ಹೆಂಗೆ ಬಿದ್ದೈತೆ. ಯಾರು ತಗೋತಾರೆ? ಯಾರು ತಾಳಲ್ಲ. ಸೊ ಬನ್ನಿ, ಪೀಸಾಗಿ ಅವಳು ಬಟ್ಟೆ ತೊಳಿತಾಳೆ, ನಾನು ಪೀಸಾಗಿ ಹಿಂಗೆ ಗೊತ್ತಾಗ್ತೀನಿ. ಅದು ಹಾಕ್ಸರಲ್ಲಿ ಮಾಡ್ಕೊತೀನಿ. ಚಪ್ರಿ ಇಲ್ಲಿ ಬಾಯ್ಲಿ ನೋಡೋ, ಇಲ್ಲಿ ಸೋಪ್ ಹೆಂಗಾಗೋಯ್ತು ಬಟ್ಟೆಗೆಲ್ಲ. ಯಾರೇ ಸೋಪ್ ಯಾವನಾರು ಹಂಗೆ ಇಟ್ಬಿಟ್ಟು ಬಿಡ್ತಾನೆ ನಮ್ಗೆ, ಆಯ್ತಾ? ನೀರಲ್ಲಿ ನೆನೆಸಿ. 6.5 hours later. ನೋಡಿ, ಇಲ್ಲಿ ಬಟ್ಟೆ ಎಲ್ಲ ತೊಳೆದಾಯ್ತು. ಸೊ ಗೈಸ್, 1.5 ಅವರಿಂದ ಬಟ್ಟೆ ತೊಳಿತಿದ್ದೀನಿ ನಾನು, ಗೊತ್ತಾ? ಸೊ ಇವನ್ನೆಲ್ಲ ಇವಾಗ ಕಂಫರ್ಟ್ ನೀರಿಗೆ ಹಾಕ್ಬಿಟ್ಟು ಒಣಗಾಕ್ಬಿಡೋಣ. ಒಣಗಾಕ್ಬಿಟ್ಟು ಮನೆ ಹೋಗಿ ಸ್ನಾನ ಮಾಡಬೇಕು ಗೈಸ್. ಸೆಕೆ ಆಗ್ತಾ ಇದೆ ಬಿಸಿಲಿಗೆ. ಎಷ್ಟೊಂದು ಬಿಸಿಲಿದೆ ಗೊತ್ತಾ? ಸ್ನಾನ ಮಾಡಿ ಫೋಟೋ ತೆಗಿಸ್ಕೋಬೇಕು ನಾವು, ಓಕೆನಾ? ನೀವು ನೋಡಿ, ಪೂರ್ತಿ ಹೊರಗೆ ನೋಡಿ, ಸಪೋರ್ಟ್ ಮಾಡಿ ನಮಗೆ, ಓಕೆನಾ? A few moments later. ಗೈಸ್, ಮನೆಗೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ತೊಳೆದಾದ್ಮೇಲೆ ಊಟ ತಗೊಂಡು ಬರ್ತಿದ್ದೀನಿ. ಅಮ್ಮಯ್ತ ಮಲಗಿದ, ಸ್ವಲ್ಪ ಜಗಳ ಆಡ್ಕೊಂಡ್ವಿ. ಸಿಕ್ಕಿ ಜಗಳ ಆಡ್ತಾವೆ ನಾವು. ಬಟ್ಟೆ ಗಿಟ್ಟೆಲ್ಲ ಒಣಗಿಬಿಟ್ಟೈತೆ ಗೈಸ್. ಬನ್ನಿ ಅವನಿಗೆ ಊಟ ಕೊಟ್ಟು ಬೋಲ್ಕೆಲ್ಟ್ ಹಾಕೊಂಡ್ಬಿಟ್ಟು ನನ್ನ ಗಂಡ.
ಗೈಸ್ 3 ಅವರಿಂದ ಮಲ್ಕೊಂಡವನಪ್ಪ. ಓಯ್ ಮೊಯ್ತಾ ಊಟ ಮಾಡು ಆಯ್ತಾ? ಮುಚ್ಕೊಂಡಿದ್ದಳ್ಳ. ಟೈಮ್ ಎಷ್ಟು ಗೊತ್ತಾ? 5 ಗಂಟೆ. ಮುಚ್ಕೊಂಡಿದ್ದ ಸಾಕು. 3 ಅವರಿಂದ ಮಲ್ಕೊಂಡಿದ್ದೆ ಬಿದ್ದುಕೊಂಡು. ಎಬ್ರಿಸನ ತಡೀರಿ ಗೈಸ್. A few minutes later. ಆಯ್ತು ನಂತಂತೂ ಎಬ್ರಿಸ್ದೆ ಗೈಸ್. ಆ ಕಡೆ ನೋಡಿ ಒಳ್ಳೆ ಮಳೆ ಬರ್ತೈತೆ. ಈ ಕಡೆ ಒಂದು ಸ್ವಲ್ಪ ಮೋಡ ಚೆನ್ನಾಗೈತೆ. ಈ ಕಡೆ ಮಳೆ ಬರೋ ಅಷ್ಟು ಸ್ನಾನ ಮಾಡ್ಕೊ ಅಂತ ಹೇಳ್ದೆ. ಎತ್ಕೊಂಡು ಬರ್ತವನ ಗೈಸ್. ಇವಾಗ ಹೋಯ್ತು ನೋಡಿ. ಫುಲ್ ಸ್ಟ್ರಾಂಗ್ ಇದ್ದಾನೆ ಗೈಸ್. 2 ಬಕೆಟ್ ಎತ್ಕೊಂಬತ್ತಾನೆ. ಸ್ಟ್ರಾಂಗ್ ಬಾಯ ನೋಡಿರಿ. ಏನು ಸೂಪರ್ ಗೈಸ್. ನಮ್ಮ ಹೋಯ್ತು ನೋಡಿ ಇವತ್ತು. ಗೈಸ್ ಇವಾಗ ಸ್ನಾನ ಮಾಡಿದ್ಮೇಲೆ ಪೂಸಿ ಹೊಡಿಬೇಕು ಗೈಸ್. ದೇವಸ್ಥಾನಕ್ಕೆ ಹೋಗೋಣ ಅಂತ ಜಗಳ ಆಡಿದ್ವಲ್ಲ, ಸಿಟ್ಟು ಮಾಡ್ಕೊಂಡವನೆ. ಪೂಸಿ ಹೊಡಿಬೇಕು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಅವನಿಗೆ ಪೂಸಿ ಹೊಡೆದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಅಲ್ವಾ? ಟ್ರೈ ಮಾಡೋಣ. ದೇವರು ನಮ್ಮನ್ನು ದೇವಸ್ಥಾನಕ್ಕೆ ಇವತ್ತು ಕರೆಸ್ಕೊಳ್ಳಿ. ಬಂದ್ಬಿಟ್ಟ ಗೈಸ್, ಬಂದ್ಬಿಟ್ಟ. ನೋಡಿ ಫೇಸ್ ಎಕ್ಸ್ಪ್ರೆಷನ್ ನೋಡಿ. ಫುಲ್ ಮಸಲ್ಸ್ ಎಲ್ಲ ಹಿಂದೆಗಡೆ ಬೋನ್ಸ್ ಕಾಣಿಸ್ತಿದೆ. ಬೋನ್ಸ್ ಹಿಂದೆಗಡೆ ಫುಲ್ ಬಟರ್ಫ್ಲೈ ಕಾಣಿಸ್ತಿದೆ ಬೆನ್ನಲ್ಲಿ ಎತ್ಕೊಂಬಂದಿದ್ದಕ್ಕೆ. ವೈದ ನಿಜ ಬಟರ್ಫ್ಲೈ ಕಾಣಿಸ್ತು. ರೇ ಬಿಲ್ಡಪ್ ರಾಜ. ಸ್ನಾನ ಮಾಡು. ಮಳೆ ಬಂದರೆ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತೀನಿ, ಮಳೆ ನೀರಲ್ಲಿ. ಓಹೋ ಹಾಂ. ಓಹೋ ದೇವ್ರೇ ನೋಡಿ ಗೈಸ್. ಎಂತೆಂಥ ನಮಗೆ ಎಂಥ ಬಾಡಿ ಬಿಲ್ಡರ್ ಇದ್ದಾರೆ ನಮ್ಮ ಜೊತೆ ಗೈಸ್. ದುಡ್ಡು ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಸಾಲ್ಟೇಜ್ ಗೊತ್ತೈತೆ ಅಂತ ನೋಡಿದ್ರೆ ಪ್ಯಾಂಟಲ್ಲೇ ಐತೆ ದುಡ್ಡು ನಂದು. ನೋಡಿ ಫುಲ್ ನಂದು ಹೂಸ್ಟ್ಗೆ ಆಗ್ಬಿಟ್ಟಿದೆ. ಗಾಂಧಿ ತಾತ ಏನಾರು ನಾನು ಚೆನ್ನಾಗಿ ಎತ್ತಿಂಗ್ ಹೋಗಿ ಆ ಬಟ್ಟೆ ಏನಾರು ಆಗ್ಬಿಟ್ಟಿದ್ರೆ ನಿಜ ಪ್ಯಾಂಟಲ್ಲಿ ಇವತ್ತು ನೋಟ್ ಆಗ್ತದೆ. ಸದ್ಯ ಗಾಂಧಿ ತಾತ ಕಾಣಿಸಿದ್ರೆ ಸಾಕು ನಮ್ಮ ನೋಟಿಗೆ. ಗಾಂಧಿ ತಾತ ಕಾಣಿಸ್ಲಿಲ್ಲ ಅಂದ್ರೆ ವೇಸ್ಟ್. ನೋಡಿ ಇವಾಗ ಇದ್ರಲ್ಲಿ ಫುಲ್ ಪಿಂಕ್ ಆಗ್ಬಿಡೈತೆ. ಫೇಕ್ ನೋಟ್ ಕಾಣಿಸ್ತೈತೆ ವೈಸ್. ಗೈಸ್ ಇದು ನನಗೆ ನಿಜ ಬಟ್ಟೆಗಳು ಬೇಕಾದ್ರೆ ನಾನು ಸಿಕ್ಕ ದೇವರಲ್ಲಿ ವಾಪಸ್ ಕೊಡ್ತೀನಿ. ಪಕ್ಕದ್ರೊಳಗೆ ಹೆಂಗ್ ಒಡ್ಡಾಡ್ತಾವನಂದ್ರೆ ಯಪ್ಪ ತಲೆನೋವು ಬಂದೋಯ್ತು. ಮಂಕೊಂಡಿದ್ದವನ್ ಎಬ್ರಿಸ್ಬಿಟ್ಟ ಅವನು. ಇದೊಂದ್ರೊಳಗೆ ಒಂದು 10-15 ಸಲ ಒಡ್ಡಾಡ್ದೆ ಎಕ್ಸಾಸ್ಟ್ ಆಗಾಗ್ಬಿಟ್ಟು. ಹೆಂಗಿರ್ತೀರ ಸರ್ ನೀವೆಲ್ಲ ಈ ರೋಡಲ್ಲಿ? ಅಪ್ಪ ನಮ್ಮನೆಗೆ ಸೌಂಡೇ ಕೇಳಿಸಲ್ಲ ಕಣಪ್ಪ. ನಮ್ಮನೆಗೆ ಸೌಂಡ್ ಕೇಳ್ಸಕ್ ನಮ್ಮನೆ ಇರೋದು ಆ ಸೈಡಲ್ಲಿ. ನಮ್ಮನೆ ಆ ಕಡೆ ರೋಡಲ್ಲಿ ಐತಾ? ನನಗಂತೂ 3ನೇ ಫ್ಲೋರ್ ಅಲ್ಲಿ ಇರೋದು. ಪಕ್ಕದ ರೋಡ್ ಅಂದ್ರೆ ಇವನ್ಗೆ ಇಲ್ಲಿಂದ ಪಕ್ಕದ ರೋಡ್ ಹತ್ರ ಸೌಂಡ್ ಕೇಳಿಸುತ್ತೆ. ನಮ್ಗೆ ಆ ಕಡೆ ಇರೋದು ನಮ್ಮನೆ ಹತ್ರ ಏನು ಸೌಂಡ್ ಈ ತರ ಗಾಡಿ ಎಲ್ಲ ಓಡಾಡೋದೇ ಇಲ್ಲ ಯಾರು. ನೋಡಿ ಈ ಪೇಪರ್ಗಳಿಗೆ ಇರೋಷ್ಟು ಬೆಲೆ, ಈ ಪೇಪರಿಗೆಲ್ಲ ಅಷ್ಟು ಬೆಲೆ ಮನುಷ್ಯಕ್ಕೆ ಇದ್ದಿದ್ರೆ ಅದೇ ಆ ಪೇಪರಿಗೆ ಇರೋ ಬೆಲೆ ನನಗೆ ಇದ್ದಿದ್ರೆ ನಿನ್ ಜೀವನದಲ್ಲಿ ಇವತ್ತು ದೇವಸ್ಥಾನ ಕರ್ಕೊಂಡು ಹೋಗಿ ಬರ್ತಿದ್ದೆ ನಾನು. ಗೈಸ್ ಹೋಗ್ತಾ ಇದ್ದೆ ಗೈಸ್. ನಂಗೆ ಬೇಜಾರು ಮಾಡ್ಬಿಟ್ಟು ಗೈಸ್ ಅವಾಗ್ಲಿಂದ ನೋಡ್ತಾ ಇದೀನಿ ಬೇಜಾರು ಅಂತ ಸಾಯ್ತಾನೆ ಅವ್ನು. ಏನೊಂದ್ ಮಾತು ಏನ್ ಮಾಡೋನೆ ಬಟ್ಟೆ ಒಳಗಿತಾ ಇದೀನಿ ಗೈಸ್. ಬಿಸಿಲು ಕುತ್ಕೊಂಡು ಬೆನ್ನೆಲ್ಲ ಉರಿತೈತೆ. ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊ ಬಂದ್ಬಿಟ್ಟು ಇಲ್ಲಿ ಫ್ರೀ ಫೈರ್ ಆಡ್ತಾವ್ ಕುತ್ಕೊಂಡು. ಫ್ರೀ ಫೈರ್ ಆಡಕ್ಕೇನಿಲ್ಲ. ಏನಂತ ಬಂದು ಹೇಳೋದು ಗೊತ್ತಾ? ಲೋ ಡೈಲಿ ಆಡ್ತೀಯ 12 ಗಂಟೆ ತನಕ. ಡೈಲಿ ಆಡ್ತಿದ್ದಾನೆ. ನಾನು ಆಡ್ತೀನಿ. ನೀನು ಕುತ್ಕೊಂಡು ಸೇರ್ಕೊಂಡು ಆಡೋ ಅವ್ರ ಜೊತೆ. ನಾನ್ ಕುತ್ಕೊಂಡು ಆಡೋರೆ ಯಾರು ಲೈವ್ ವಾಚಿಂಗ್ ಇರಲ್ಲ ಪಾಪ. ಅವ್ರಿಗೆ ಎಂತ ಆಡ್ಸೋದು. ಏನ್ ಮಾಡು ಗೊತ್ತಾ? ಇವತ್ತು ಹಬ್ಬ ಇತ್ತು ತಾನೆ. ಮುಚ್ಕೊಂಡು ಕಸ ಗುಡ್ಸಿದ್ರೆ ನಾನು ಏನಾದ್ರು ಕೇಳ್ತಿದ್ದ ನೀನ್ ಆಮೇಲೆ ಕುತ್ಕೊಂಡು ಆಡಿದ್ರೆ. ಲೈವ್ ಅಲ್ಲಿ ಯಾರೋ ಒಬ್ರು ಆಡ್ತಿದ್ರು. ಏನೋ ಆಡ್ತಿದ್ರು ಅಂದ್ರೆ ಹೇಳ್ಬಿಟ್ಟು ಆಡ್ಬೇಕು. ಅದ್ಬಿಟ್ಬಿಟ್ಟು ಲೇ ಸಾನ ಕಸ ಗುಡಿಸ್ತೀನಿ, ಕಸ ಎಲ್ಲ ಗುಡಿಸ್ಬಾರ್ದ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಚೆನ್ನಾಗಿ ಕುತ್ಕೊಂಡು ಅರ್ಧ ಗಂಟೆಲಿ ಒಗ್ದ್ಬಿಟ್ಟು ಬಂದು ನೋಡಿದ್ರೆ ಅರ್ಧ ಗಂಟೆ ಆದ್ರೆ ನೋಡ್ ಆರಾಮಾಗಿ ಫ್ರೀ ಫೈರ್ ಆಡ್ಕೊಂಡು ಅಂತ. ಹೌದಲ್ವಾ ಬಾಯ್ಸ್? ಮುಚ್ಕೊಂಡು ಮನೆ ಪ್ಲೀಸ್ ಎದ್ದ ರೆಡಿ ಆಗು. ರೆಡಿ ಆಗ್ಲಿಲ್ಲ ಅಂದ್ರೆ ನಾರ್ಮಲ್ ಬಟ್ಟೆ ಹಾಕೋ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಬರೋಣ. A few moments later. ನಾನು ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನೋಡಿ ಇಲ್ಲೇ ಬರ್ತೀನಿ. ಇಲ್ಲೇ ಇರ್ತೀನಿ. ನೀವು ಇಟ್ಕೊಂಡು ನಾವು ಒಂದು ಸ್ವಲ್ಪ ಬ್ಲಾಗ್ನ ಇಲ್ಲೇ ಗೈಸ್ ಫೈನಲಿ ಅಂತೂ ಇಂತೂ ಹಂಗೆ ಹಿಂಗೆ ಮಾಡಿ ಅವನನ್ನ ದೇವಸ್ಥಾನಕ್ಕೆ ಹೋಗಕ್ಕೆ ಕರ್ಕೊಂಡಿರ್ತಾರೆ ನೋಡಿ. ಸಪ್ರಿ ಅಲ್ಲಿ ಹೋಗ್ಬೇಕು ಅವನ ಹತ್ರ. ಅವನ ಹತ್ರ ಯಾಕೆ ಹೋಗೋದು? ಒಬ್ರಿಗೆ ಐಟಮ್ ಕೊಡ್ಬೇಕು. ಅಲ್ಲಿಗೆ ಹೋಗಿ
ಈಗ ದೇವಸ್ಥಾನ ಹೋಗ್ತಿದ್ದೀವಿ, ಆಮೇಲೆ ಇನ್ನೊಂದು ಕಡೆ ಬೀಚ್ ಕಡೆ ಹೋಗ್ತೀವಿ, ಆಮೇಲೆ ಇಟ್ಕೊಳಕ್ಕೆ ಎಷ್ಟೊಂದು ಕೆಲಸ ಇದೆ ಅಲ್ವಾ ಗೈಸ್. ನೋಡಿ ಪಾಪ ಮೋಹಿತ ಎಷ್ಟೊಂದು ವರ್ಕ್ ಮಾಡ್ತಾನೆ. ಎಷ್ಟೊಂದು ಸ್ಟ್ರಗಲ್ ಇದೆ ಪಾಪ ಮೋಹಿತಗೆ. ಎಷ್ಟೊಂದು ಸ್ಟ್ರಗಲ್. ಬಟ್ ಇವತ್ತಿನ ಚಾರ್ಜ್ ಇವಾಗ ಬಂದ ತಕ್ಷಣ ಗಾಡಿ ಒಳಗೆ ನಿಲ್ಸು. ಸಂಜೆ ಅಷ್ಟರಲ್ಲ ನಾನು ಮನೆಗೆ ಮಲ್ಕೊಳ್ಳೋ ಅಷ್ಟು ಚಾರ್ಜ್ ಹೋಗೋದು ಗಾಡಿ. ಓವರ್ ನೈಟ್ ಆಗ್ಬಿಡೋದು ನಿಮಗೆ. ಸೊ ಗೈಸ್ ನಾಳೆ ನಮ್ಮ ಫೋಟೋಶೂಟ್ ಮಾಡ್ತೀವಿ ಬಿಕಾಸ್ ಇವತ್ತು ನಮ್ಮ ಫೋಟೋಗ್ರಾಫರ್ ಇಲ್ಲ. ನಮ್ಮ ಫೋಟೋಗ್ರಾಫರ್ ಊರಿಗೆ ಹೋಗ್ತಾರೆ ಗೈಸ್. ಆದಿ ಅಣ್ಣ ಇಲ್ಲ, ಆದಿ ಅಣ್ಣ ಹೋಗ್ಬಿಟ್ಟವ್ರೆ ಊರಿಗೆ ಹೋಗೋರೆ ಅವರು ಹಬ್ಬಕ್ಕೆ. ಇಸ್ಪೀಟ್ ಆಡೋಕೆ ಹೋಗೋಣ ಅಂತ. ಅವ್ರದ್ದೆಲ್ಲ ಇಸ್ಪೀಟ್ ಅಂದ್ರೆ ಆ ಥರ ಅಲ್ಲ ಬ್ರೋ, ಅವ್ರದ್ದೆಲ್ಲ ಮನಿ ಮೈಂಡ್ ಸೆಟ್. ದೊಡ್ಡಿಗೆಲ್ಲ ಬಿಟ್ಟು ಮನೆ ಹೋಗುತ್ತೆ. ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕಟ್ಕೊಳ್ಳೋಣ. ಅಲ್ಲೇ ಜಾಗ. ಸೊ ಗೈಸ್ ನಾವು ಇವತ್ತು ಬಂದಿರೋದು ಮಾರ್ಕೆಟ್ ಒಳಗಡೆ ಇರೋ ಆಂಜನೇಯ ಟೆಂಪಲ್ಗೆ. ಸೊ ನೋಡು ಒಳಗೆ ಹೋಗಿ ದರ್ಶನ ಮಾಡಿ ಆಮೇಲೆ ಸಿಗುವ. ಅದನ್ನೇ ನೋಡಿ ಆಂಜನೇಯ ದೇವಸ್ಥಾನ ಕಾಣುತ್ತಲ್ಲೇ. ಸೊ ಇಲ್ಲಿಂದಾನೆ ಕೈ ಮುಕ್ಕೊಂಡ್ರೆ ಅನ್ಸುತ್ತೆ. ಸೊ ಒಳಗೆ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಒಳಗೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಬಂದು ಟೆಂಪಲ್. ನೀವು ಯಾರು ಇಲ್ಲಿಗೆ ಬರೋದಾದ್ರೆ ಕಮೆಂಟ್ ಮಾಡಿ. ಫುಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಇಲ್ಲಿ ಬಿಲ್ ಇಟ್ಕೊಂಡು. ಸಿಗ್ತಾರಾ ನನಗೆ ಮಧ್ಯಾಹ್ನ ತಿಂಡಿಲ್ಲ ಏನು. ಜೋರ ಮಾತಾಡ್ಬೇಕು, ಇಲ್ಲಿದ್ರೆ ಕೆಲಸ ಅಲ್ಲ. ಜೋರಾಗಿ ಮಾತಾಡ್ತಾ ಇದ್ದೀನಿ ಸಪ್ರಿ ವಯಸ್. ಇಲ್ಲೇ ಇಲ್ಲಿ ಎಳ್ಬತ್ತಿ ಕಚ್ಚೋದು. ಇವತ್ತು ಇಲ್ಲಿಗೆ ಬಂದಿರೋ ಮಾರ್ಕೆಟ್ ಒಳಗೆ, ಯಾಕಂದ್ರೆ ಇಲ್ಲೇ ಸ್ವಲ್ಪ ದುಡ್ಡು ಇಸ್ಕೋಬೇಕಿತ್ತು. ಆ ಥರ ಆಗುತ್ತೆ ಅಂತ ನಂಗೆ ಹೇಳೇ ಇಲ್ಲ ಇಲ್ಲಿ ಹೋಗೋಣ ಅಂತ. ಇನ್ನೇನು ನೀವು ಅಲ್ಲಿ ಹೋಗೋಣ ಅಂತಲ್ಲ, ನೀನು ಎಲ್ಲಿ ರಾಮನ ದೇವಸ್ಥಾನ ಹೋಗೋಣ ಅಂತ ನನಗೆ ಹೇಳಿಲ್ಲ. ಕಪ್ಪು ಕರಿ ಹೆಗಣ ಥರ ಕಾಣಿಸ್ತಿದ್ಯಾ ವಿಡಿಯೋದಲ್ಲಿ. ಹೌದಾ? ಹ್ಞೂ ಕಣ. ನೋಡಿ ಕ್ಯಾಶಿಯರ್. ಅಷ್ಟು ಕ್ಯಾಶರ್ ಅಂತ ಹೋದ್ರೆ ಇವಾಗ ಅವ್ರು ಅಲ್ಲೇ ಕಿತ್ಕೊಂಡು ಕಳಿಸ್ತಾರೆ ಎಲ್ಲ ದುಡ್ಡು. ಮತ್ತೆ ಒಂದು ಕ್ಯಾಶಿಯರ್ ಬೇರೆ. ಗೈಸ್ ನೋಡಿ ATM ಕಳ್ತನ ಮಾಡಕ್ ಬಂದಿದ್ದೀವಿ ನಾವು. ಕಳ್ತನ ಮಾಡ್ತೀವಿ ATM. ಚಪ್ಪರ್ ತರ ಕಾಣಿಸ್ತಿಲ್ವ ಗೈಸ್? ಈ ಶರ್ಟ್ ಯಾವ ಕಲರ್ ಇತ್ತು, ಯಾವ ಕಲರ್ ಆಗೋಗೈತೆ. ಚೀ ಮೋಯ್ತಾ ಹೆಂಗ್ ಕಾಣಿಸ್ತೈತೆ ಗೊತ್ತಾ ಇದು ಅಸಹ್ಯವಾಗಿ. ಚೆನ್ನಾಗಿ ಕಾಣಿಸ್ತಿಲ್ಲ ನೀನು ಗೈಸ್. ಇವಾಗ ಇಲ್ಲಿ ನೋಡಿ ಪೋಸ್ಕೊಳ್ಳೋಣ ಈ ಮಿರರ್ ಮುಂದೆ ನಿಂತ್ಕೊಂಡು. ಹಿಂಗೆ ನಾವು ಅಂದರೆ ಕಮ್ಮಿನ ಗೈಸ್. ಬರೋ ನೀವೇ ಹಿಂದಕ್ಕೆ ಬರೋ, ಇಲ್ಲಿ ಬರೋ. ಗೈಸ್ ಇವಂದು ನನ್ನ ಹೈಟ್ ನೋಡಿ. ಈಳ್ ಸ್ಲಿಪ್ಪರ್ ಹಾಕೊಂಡ್ರು ನಾನು. ಅವನ್ ಬಿಚ್ಚಿದ್ರೆ ನನ್ನ ಹೈಟ್ ಕರೆಕ್ಟ್ ಆಗುತ್ತೆ. ಚಪ್ರಿ ನೀನು, ಚಪ್ರಿಗೆ ಬಂದು ನೀನು. ಸೊ ಗೈಸ್ ಮನೆ ಹೋಗ್ಬೇಕು ಗೈಸ್. ಇವಾಗ ಹೊಟ್ಟೆ ನಂಗೆ ಎಷ್ಟು ಹಸ್ತಿದೆ ಅಂದ್ರೆ ಇವನಿಂದ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು. ಯಾಕೆ ಊಟ ಮಾಡಿಲ್ಲ? ನೀನ್ ಸಿಟ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ. ನಾ ಸಿಟ್ ಮಾಡ್ಕೊಂತ ನಿಂಗೆ ಯಾರು ಹೇಳಿ? ನೀನೇ ಸಿಟ್ ಮಾಡ್ಕೊಂಡಿದ್ದ, ನಾನೇನು ಹೇಳಿದ್ದೆ ನಿಂಗೆ. ಸೈಕ್ ಮಾಡ್ಬೇಡ. ನೀನು ಸೈಕ್ ಮಾಡ್ಬೇಡ ನಂಗೆ. ಇವಾಗ ಹೆಂಗ್ ಗೊತ್ತಾ? ಮುಚ್ಕೊಂಡಲ್ಲಿ ದುಡ್ಡು ತೆಗಿ ಬೇಗ, ಹೊಟ್ಟೆ ಹಸಿತೈತೆ ಮನೆ. ಗೊತ್ತಾ ಎನರ್ಜಿ ಬ್ಲಾಗ್ ಮಾಡ್ಬೇಕಾದ್ರೆ. ಸೊ ಗೈಸ್ ನಾನು ನಿಮ್ಮ 90s kid ಹಿಂಗೆ ಮಾಡ್ತೀನಿ. ನಾನು ನೋಡಿ ನನ್ನ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ಹೆಂಗ್ ಮಾಡ್ತೀನಿ. ನೀನು ಬ್ಲಾಗೇ ಮಾಡಲ್ಲ, ಎಲ್ಲಿಂದ ಮಾಡ್ತೀಯ? ಅಪ್ಪ ನಾನು ಬ್ಲಾಗ್ ಚಾನಲ್ ಓಪನ್ ಮಾಡಿದಾಗ ಮೋಟಾ ಬ್ಲಾಗಿಂಗ್ ಚಾನಲ್. ಸೊ ವಾಟ್ಸ್ ಅಪ್ ಗೈಸ್ ನಾನು ಹಂಗ್ ಕುಡಿಲಿಲ್ಲ ಬಟ್ಟೆ ಬಿಚ್ಕೊಂಡ್ ಕುಡ್ಕ. ಸಾರಿ ಇವನು ಒಂಥರ ಗೈಸ್ ಏನು ಹೋಗೋ ಬಂದಿದ್ದಲ್ಲ. ಹಂಗ್ ಕುಡಿದ್ರೆ ಇದ್ಯಾವ್ದು ಕುಚ್ಕೊಂಡಿದ್ದು ಅಂತ ರೋಡಲ್ಲಿ ನೋಡಿದ್ರಲ್ಲ ನಾವು. ಹೋದ್ರೆ ಬರೋದಲ್ಲ ಕಣ ಚಪ್ರಿ. ಇಂಟ್ರೂ ಕಣ ಬಾಯ್ಸ್ ಈ ತರ ಇಂಟ್ರೂ ಕೊಟ್ರೆ ಹೆಂಗಿರುತ್ತೆ? ಹೆಂಗೆ ಗೊತ್ತಾ ಗೈಸ್? ಇಲ್ಲಿ ಫೋನ್ ಹಿಂಗ್ ಕೈಲಿ ಹಿಡ್ಕೊಂಡು ಹಿಂಗ್ ಒಂದ್ಸಲ ಕುಣ ತಕ್ಷಣ ನಂಗೆ ಕೆಳಗೆ ಬಿದ್ದಿರ್ಬೇಕು, ಫೋನ್ ಬಿದ್ದಿರ್ಬೇಕು. ಅಲ್ಲ ತೋರಿಸ್ತೀನಿ. ಸೊ ಇಂಟ್ರೂ ಹಿಂಗಿರುತ್ತೆ ಗೈಸ್ ನಂದು. ಸೊ ವಾಟ್ಸ್ ಅಪ್ ಗೈಸ್ ನಾನು ನಿಮ್ಮ 90s kid. ಇವತ್ತು ನಾವು ಬ್ಲಾಗಲ್ಲಿ ನಾನು ಏನು ತೋರಿಸ್ತಿದ್ದೀನಪ್ಪ ಅಂದ್ರೆ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಲಾಗಲ್ಲಿ ನೋಡ್ತಾ ಇರಿ. ಯಾರ್ ಗೈಸ್ ಮೋಯ್ತು ತರ ಅಜ್ಜಿ ಮನುಷ್ಯನೆಲ್ಲ ಬನ್ನಿ ಮನೆಗೆ ಹೋಗೋಣ. ಹೋಗೋದು ಬೇಡ, ಹೋಗೋಣ ಕಳ್ಳ. ಹೋಗೋದು ಬೇಡ. ಬೇವರ್ಸಿ ನಿಮಗೆ ಆಗ್ತದೆ. ಇದು ATM ಮುಗಿಯಾಗಿ ಹಿಂಗೆ ಮಾಡ್ತೀವಿ. ಅಲ್ಲೋಡ ಕಂಟೆಸ್ಟ್ ನಾನು ನಿಂತ್ಕೊಂಡು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಮಿನಿಮಮ್ 45 ಮಿನಿಟ್ಸ್ ಆಯ್ತು ನಾನು ನಿಂತ್ಕೊಂಡು. ಬರ್ತೀಯ ಅಂತೀಯಾ? ಏನ್ ಬರ್ತೀಯ ಅಂತ? ಇನ್ನೊಂದ್ಸಲ ಬರ್ತೀಯಾ? ಬರಲ್ಲ ನಾನು. ಮತ್ತೆ ನಾನೇನ್ ಬಂದ, ನೀನೇ ಕರ್ಕೊಂಡ್ ಬಂದಿದ್ದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ಯಾ? ಮತ್ತೆ ಎದುರಿಸ್ತವನೆ ಏನೋ ಇಂಜೆಕ್ಷನ್
ಇಂಜೆಕ್ಷನ್ ಕೊಡಿಸಿದಾಗ ಮಕ್ಳಿಗೆ ಎದುರಿಸ್ತೀವಲ್ಲ ಗೈಸ್, ಬದ್ಯಾ ಇನ್ನೊಂದ್ಸಲ ಆಸ್ಪತ್ರೆಗೆ ಹೋಯ್ತೀನಿ ಅಂದ್ರೆ ಬದ್ಯಾ ಅಂತ. ಬದ್ಯಾ ಚಪ್ರಿ ವಾಲ್. ಗೈಸ್ ಮನೆ ಹೋಗೋಣ ಬನ್ನಿ. A few moments later. ಸೊ ಗೈಸ್ ಅಲ್ಲಿಂದ ನೋಡಿ ಮನೆಗೆ ಬಂದು ಕೂತಿದ್ದೀವಿ. ಅವ್ನು ಲೈವಲ್ಲಿ ಅವನೇ ಯಾರು ಸ್ಪೀಕ್. ಸೊ ಗೈಸ್ ಇವಾಗೆಲ್ಲ ಇವಾಗೆಲ್ಲ ಮುಗೀತು ಗೈಸ್. ಏನೂ ಮಾಡಿಲ್ಲ ಬೆಳಗ್ಗೆ ಮುಗಿಯಕ್ಕೆ ನಾವು. ಒಳ್ಳೆ ನಿದ್ದೆ ಮಾಡಿದೆ ಇವತ್ತು. ಮತ್ತೆ 3 ಅವರ್. ನಾಳೆ ನಾನು 3 ಅವರ್ ನಿದ್ದೆ ಮಾಡ್ತೀನಿ. 100 ಆರ್ಡರ್ ಜೀವನ ಉದ್ಧಾರ ಅಲ್ವಾ ದಿನ 3 ಅವರ್ ಮತ್ತೆ ನಿದ್ದೆ ಮಾಡಿದ್ರೆ. ಸೊ ಗೈಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಸೊ ನೋಡಿ ಲೈವ್ ಅಲ್ಲಿ ಇದೀವಿ ಗೈಸ್. ನಮ್ಮ ಕಸ್ಟಮ್ ಏನಂತಾರೆ ಕಪಲ್ಸ್ ಗೇಮಿಂಗ್ 04 ಐಡಿನ ಯಾರು ಇನ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಈ ಐಡಿಗೂ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಐಡಿ ಬಂದು ವ್ಲಾಗಿಗಿರೋದು ಈ ಐಡಿ ಬಂದು ಬ್ಲಾಗಿಗಿರೋದು, ಈ ಐಡಿ ಬಂದು ಸ್ಟ್ರೀಮಿಗಿರೋದು ಗೈಸ್. ಸೊ ಫ್ರೀ ಫೈರ್ ಯಾರ್ಯಾರು ಆಡ್ತೀರಾ ಅಪ್ಕಮಿಂಗಲ್ಲಿ ಬೇರೆ ಬೇರೆ ಗೇಮ್ಸು ಟ್ರೈ ಮಾಡೋಣ. ಸೊ ಬೇಗ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಸೈನಿಂಗ್ ಆಫ್ 90s ಕಿಡ್. ಸೊ ಗೈಸ್ ನಾಳೆ ಮತ್ತೆ ಸಿಗೋಣ. ಬೈ ಗೈಸ್. ಬಾಯ್.